ಇವತ್ತು ಸಿಂಪಲ್ಲಾಗಿ ಸ್ವೀಟ್ ಉಪ್ಪು ಸಾಲ್ಟ್ ನಮ್ಕಿನ್ ಚೂಡಾನ ಯಾವ ರೀತಿ ಮಾಡಬೇಕು ಅನ್ನೋದು ಹೇಳ್ತೀನಿ ನೋಡ್ರಿ. ಒಂದು ಬೌಲ್ಗೆ 1 ಕಪ್ ಆಗಷ್ಟು ಕಡಲೆ ಹಿಟ್ಟು ತಗೋರಿ. ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಮತ್ತು 1 ಚಿಟಿಕೆ ಆಗಷ್ಟು ಅರಿಶಿನ ಮತ್ತು 1 ಚಿಟಿಕೆ ಆಗಷ್ಟು ಹಿಂಗನ್ನು ಹಾಕ್ಕೊಂಡು ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಹೇಳಿದ ಪ್ರಮಾಣ ಒಳಗೆ ಮಾಡಿರಿ. ನೀವು ಎಷ್ಟರ ಕ್ವಾಂಟಿಟಿ ಮಾಡಿರಿ ಅದರ ಮೆಜರ್ಮೆಂಟ್ ಕರೆಕ್ಟ್ ಇರಲಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಸೈಡ್ ಇಡೋನು. ಒಂದು ಮಿಕ್ಸಿ ಜಾರ್ ಒಳಗೆ 2 ಸ್ಪೂನ್ ಸಕ್ಕರೆ, ಒಂದು ಅರ್ಧ ಸ್ಪೂನ್ ಆಗಟ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಹಾಕಿ ಮಾಡ್ಕೋಬೇಕ್ರಿ. ನೋಡಿರಿ, ಇವಾಗ ನಾನು ಯಾವ ಕಪ್ಲೆ ಕಡಲೆ ಹಿಟ್ಟು ತೊಗೊಂಡಿಲ್ಲ ಅದೇ ಕಪ್ಲೆ 2 ಕಪ್ ಅವಲಕ್ಕಿನ ತೊಗೊಂಡೀನಿ. ಅವಲಕ್ಕಿ ಫ್ರೈ ಮಾಡಿ ತೊಗೊಂಬಿಡ್ರಿ. ನಾವು ಸೇವ್ ಸಲುವಾಗಿ ಇದೇನು ಕಡಲೆ ಹಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ರೀ, ಅದನ್ನ ಈ ರೀತಿ ಸೇವ್ ಥರ ಹಾಕೊಂಡ್ಬಿಡ್ಬೇಕ್ರಿ. ಒಂದು ಬೌಲ್ ಒಳಗೆ ಅವಲಕ್ಕಿ ಮತ್ತು ಈ ಸೇವನ್ನೆಲ್ಲನೂ ಹಾಕೊಂಡ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊರಿ. ಇದಕ್ಕೆ ನಾವು ಮಿಕ್ಸರ್ ಜಾರ್ ಏನು ಹಾಕೊಂಡು ಇಟ್ಕೊಂಡಿರ್ತೀವಲ್ಲ ಪುಡಿನ, ಸಕ್ಕರೆ ಪುಡಿನ, ಅದನ್ನು ಇದಕ್ಕೆ ಹಾಕೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಕಿನ್ ಚೂಡ ರೆಡಿ. ಈ ರೆಸಿಪಿನ ನೀವು ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿರಿ.